ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವೀಡಿಯೋ ಬಂದು ನಿಮ್ಗೆ ತಲುಪುತ್ತೆ. ಅದರಿಂದ ನೀವೇ ಫಸ್ಟ್ ನನ್ನ ವೀಡಿಯೋ ನೋಡ್ಬೋದು. ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾಕೆ ಈ ಥರ ಪೋಸ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಅಕ್ಕ ಎಲ್ಲರಿಗೂ ನಾಮ ಎಳೆದ್ಬಿಡ್ತಾಳೆ. ಪಟ್ಟೆ ಎಲ್ಲ ಹೇಳ್ದು ವಿಭೂತಿ ಹಚ್ಚಿಬಿಟ್ಟು ನೋಡಿ, ನನಗೆ ನನ್ನ ತಂಗಿಗಾಗಿರ್ಬೋದು, ನಮ್ಮ ಮಮ್ಮಿಗಾಗಿರ್ಬೋದು, ಯಶಿಕನ್ಗೆ ಎಲ್ಲರಿಗೂ ಅವಳೇ ಎಳೆಯೋದು. ಮತ್ತು ನಮ್ಮ ಅಮ್ಮ ಎಲ್ಲ ಮುಟ್ಕೊಂಡು ಮಹಾಲಕ್ಷ್ಮಿ ಥರ ರೆಡಿಯಾಗಿ ಹೋಗ್ತಾ ಇದ್ದಾಳೆ. ಮಹಾಲಕ್ಷ್ಮಿ ರೆಡಿಯಾಗಿ ಮಾಮಾ ಮಾಮಾ ಕ್ಯಾಮ್ರಾ ಆಫ್ ಮಾಡು, ದೀಪ ಹಾಕ್ಬಿಟ್ಟರು ಕ್ಯಾಮ್ರಾ ಆಫ್ ಮಾಡು, ಕ್ಯಾಮ್ರಾ ಆಫ್ ಮಾಡು ಮಾಮಾ. ಸೊ ಅದಕ್ಕೆ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಮಮ್ಮಿ ಮನೆಗೆ ಬಂದಮೇಲೆ ಫಸ್ಟ್ ಸತಿ ನಾಗರು ಮಾಡ್ತಾ ಇರೋದು. ಅದಕ್ಕೆ ಜಾಗ ಎಲ್ಲ ನೋಡ್ಕೊಂಡು ಬರಬೇಕು ಅಂತ ಹೇಳಿ ಹೋಗಿದ್ರು, ಇಲ್ಲೆಲ್ಲೂ ಇಲ್ವೇನೋ ಅಂತ ಹೇಳಿ. ಹಾಗೆ ಫೈನಲಿ ಒಂದು ಕಡೆ ಇತ್ತು, ಅದೇ ಕಾಣಿಸ್ತಾ ಇಲ್ಲ, ಅಲ್ಲಿ ಸ್ವಲ್ಪ ಕತ್ಲೆ ಆಗಿದೆಯಲ್ವಾ. ಸೊ ಅಲ್ಲೇ ಇವಾಗೆಲ್ಲ ಬಂದು ನಮ್ಮ ಮಮ್ಮಿ ಮುಂಚೆನೇ ನೋಡ್ಕೊಂಡು ಹೋಗಿದ್ರೆಲ್ಲ ಕ್ಲೀನ್ ಮಾಡ್ತಿದ್ರು. ಗಿಡಗಳೆಲ್ಲ ಹಂಗೆ ಇತ್ತು. ಸರಿ ಅಂತ ಹೇಳಿ ಕತ್ಲೆ ಆಗಿತ್ತಲ್ವ, ಕೈ ಹಾಕೋದು ಬೇಡ ಅಂತೇಳಿ ಹಂಗೆ ಅಲ್ಲೇ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮನೇಲಿ ಏನೇನು ಮಾಡಿದ್ರು ಅದನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಎಡೆ ಇಕ್ಕಿ ಇಲ್ಲಿ ಉತ್ತಕ್ಕೆಲ್ಲ ಹಾಲು ಎರಿತಿದ್ದು. ನಾವು ಇಷ್ಟೊತ್ತಿನಲ್ಲೇ ಮಾಡೋದು, ಸಾಯಂಕಾಲ ಟೈಮೇ ನಮ್ಮ ಮಮ್ಮಿ ಮನೇಲಿ ಮಾಡೋದು. ಹೋದ ಸತಿನೂ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಪಾಪ ನಮ್ಮ ಮಮ್ಮಿ ಎಲ್ಲನೂ ಕಲ್ ಮೇಲೆ ಕುತ್ಕೊಂಡು ಎಲ್ಲನೂ ಇಡ್ತಾಯಿದ್ರು. ಆ್ಯಕ್ಚುಲಿ ನಮ್ಮ ಅಕ್ಕ ಎಲ್ಲ ಇಡ್ತಾಯಿದ್ರು, ನಾನು ವೀಡಿಯೋ ಮಾಡ್ತೀನಿ ಅಂತಲೇ ಹೇಳಿನೇ ಅವ್ರು ಬರಲಿಲ್ಲ. ಹಾಗೆ ನಮ್ಮ ಮಮ್ಮಿನೇ ಎಲ್ಲ ಇಡ್ತಾಯಿದ್ದಾರೆ. ಮುದ್ದೆ ಮಾಡ್ಕೊಬಂದಿದ್ರು, ಅವರೆಕಾಳು ಸಾರು, ಪೊಂಗಲ್ಲು ಅಷ್ಟೇನೆ. ನೋಡಿ ಎಲ್ಲರೂ ಒಟ್ಟಿಗೆ ಎಲ್ಲ ಪೂಜೆ ಮಾಡಿ ತುಂಬ ಚೆನ್ನಾಗಿತ್ತು. ಹೋದ ಸತಿ ವೀಡಿಯೋದಲ್ಲೂ ಶೇರ್ ಮಾಡಿದ್ದೆ ಅಷ್ಟೇನೆ. ಈ ಬ್ಲಾಗ್ ಇದೇ ರೀತಿ ಇರುತ್ತೆ. 2 ಡೇಸ್ ಬ್ಲಾಗ್ ಆಗಿರುತ್ತೆ. ರ್ಯಾಂಡಮ್ ಆಗಿ ಶೂಟ್ ಮಾಡಿದ್ದೀನಿ. ಯಾವುದೇ ರೀತಿ ವಾಯ್ಸ್ ಓವರು ಏನೂ ಕೊಡಲ್ಲ, ಜಾಸ್ತಿನೇ ನಿಮ್ಗೆ ಹೇಳೋಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು. ಆ್ಯಕ್ಚುಲಿ ಇದನ್ನು ಮಾತಾಡ್ದಿರೇ ಮಾಡಬೇಕು, ಯಾರ ಹತ್ರನೂ ಮಾತಾಡ್ಕೊಂಡು ಬರಬಾರ್ದು. ಅವಾಗೆಲ್ಲ ನಮ್ಮಪ್ಪ ಹೊಡಿತಿರು. ಚಿಕ್ಕ ವಯಸ್ಸಲ್ಲಿ ಯಾರಾದರೂ ರೋಡಲ್ಲಿ ಹೋಗ್ತಾಯಿದ್ರೆ ಎಲ್ಲಿ ಹೋಗ್ತಾಯಿದ್ದೀರಾ ಅಂತ ಕೇಳಿದ್ರೆ ನಾವು ಹೇಳ್ಬಾರ್ದಾಯಿತು, ಹೊಡಿತಿದ್ರು ನಮ್ಮಪ್ಪ ನಮ್ಮಮ್ಮ ಆಗಿರ್ಬೋದು. ಸೈಲೆಂಟಾಗಿ ಮಾತಾಡ್ದಿರೇ ಹೋಗಿ ನಾಗರ ಪೂಜೆ ಮಾಡ್ಕೊಬರ್ಬೇಕು ಅಂತ ಹೇಳಿ ಇದು ಮಾಡಿದ್ರೆ ನಮ್ಮ ಅಪ್ಪ ಜ್ಞಾಪನ ಬರ್ತಾರೆ. ಹಾಗೆ ನಮ್ಮ ಚೈಲ್ಡ್ಹುಡ್ ಜ್ಞಾಪನ ಬರುತ್ತೆ. ನಾಗರ ತಾಳಿ ಎಲ್ಲ ಕಟ್ಕೊಳ್ಳೋ ಟೈಮಲ್ಲಿ ಅದು ನಾಗರ ತಾಳಿನೂ ಕೂಡ ಕಟ್ಕೊತೀರಿ. ಯಶಿಕಾ ಕಟ್ಕೊಂಡಿದ್ದಾಳೆ, ಲಾಸ್ಟಲ್ಲಿ ತೋರಿಸ್ತೀನಿ ನಿಮ್ಮನ್ನ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಬ್ಬರೊಬ್ಬರೇ ಎಲ್ಲರೂ ಕಟ್ಕೊತಿದ್ರಿ ನಾಗರ ತಾಳಿನ. ಹಾಗೆ ಇವಾಗ ಯಶಿಕಾ ಒಬ್ಬಳು ಕಟ್ಕೊತಾರೆ. ಅದನ್ನು ಏನು ಅಂದರೆ ಎಂಜಿಲೆಲ್ಲ ಮುಟ್ಟಿ ಆ ಥರ ಕಟ್ಕೊಳ್ಳೋಂಗಿಲ್ಲ. ಅವಾಗೆಲ್ಲ ಚಿಕ್ಕ ವಯಸ್ಸೆಲ್ಲ ಕಟ್ಕೊತಿದ್ರಿ. ಇವಾಗ ಯಶಿಕಾ ಒಬ್ಬಳೇ ಕಟ್ಕೊಂಡು ಅದನ್ನು ಬಿಚ್ಚಿ ಎತ್ತಿಕ್ಕೆ ಬಿಡ್ತೀವಿ. ಅದನ್ನು ಇವಾಗ ಅದು ಗಂಡು ಮಕ್ಳಿರೋರು ಮಾತ್ರ ಮಾಡ್ತಾರೆ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಚಿಕ್ಕ ವಯಸ್ಸಿಂದನೂ ನಮ್ಮಪ್ಪ ನೆಡ್ಸ್ಕೊಬಂದಿದ್ದಾರೆ. ನಮ್ಮಮ್ಮ ಬಿಡ್ತೀನಿ ಅಂತ ಹೇಳಿದ್ರು, ಆಮೇಲೆ ಯಾಕೋ ಬಿಡೋಕ್ಕಾಗಿಲ್ಲ ಅಂತ ಹೇಳಿ ಹಾಗೆ ಇದನ್ನೇ ನೆಡ್ಸ್ಕೊಂಡು ಬರ್ತಾ ಇದ್ದಾರೆ ನಮ್ಮಮ್ಮ ಇದೇ ರೀತಿನೇ. ಹಾಗೆ ನಮ್ಮ ಮಮ್ಮಿ ನೋಡಿ ಎಷ್ಟು ಚೆನ್ನಾಗಿ ದೇವ್ರ ಮನೆ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ನಮ್ಮ ಮಮ್ಮಿ ಮಾಡೋ ಪೂಜೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ದಿವಸ ತೋರಿಸ್ತೀನಿ ನಾನು. ಹಾಗೆ ರ್ಯಾಂಡಮ್ ವೀಡಿಯೋ ಹಾಕ್ತೀನಿ ನೋಡಿ. ಕರ್ಪೂರ ಹಚ್ತಿದ್ದೀವಿ, ಮಾತಾಡೋಂಗಿಲ್ಲ. ಸೊ ಅದಕ್ಕೆ ಮಾತಾಡ್ತಾ ಇಲ್ಲ. ನಾವು ಪೂಜೆ ಮಾಡಿದಾಗ ಮಾತಾಡೋಂಗಿಲ್ಲ. ನಮ್ಮಪ್ಪ ಇದ್ದಾಗೆ ಬಾಯಿ ಮೇಲೆ ಹೊಡೆದಾಕ್ಬಿಟ್ಟಿದ್ರು. ನಮ್ಮ ಮಮ್ಮಿನ ಇವಾಗ ಹಂಗೆ ರೈಸ್ ಆಗಿಬಿಟ್ಟಿದ್ದಾರೆ, ನಮ್ಮ ಅಕ್ಕ ಮಾತಾಡಿದ್ಲು ಅಂತ ಹೇಳಿ. ಸೊ ಮಾತಾಡೋಂಗಿಲ್ಲ. ಕರ್ಪೂರ ಕೊಡೆ ಬಿಡಾಯಿತು, ಹಾಲು ಬಿಡ್ರಿ. ಲಾಸ್ಟಲ್ಲಿ ನನಗೆ ಕೊಟ್ಬಿಡ್ರಿ. ಹೊಡಿಬೇಡ್ರಿ, ಬಿಡ್ರಿ ಮಗಿಗೆ. ಮುದ್ದು ದೇವತೆ ಅದು. ಮಾಮಂಗೆ ಕೊಡು. ಲಾಸ್ಟ್ ಫುಲ್ ನಾನೇ ಒಯ್ಯೋದು.
ಬೆಸ್ಟ್ ಪೂಜೆ ಎಲ್ಲ ಆಯಿತು. ಹಾಲೆಲ್ಲ ಬಿಟ್ಟರು. ನಮ್ಮಮ್ಮ ಕುತ್ಕೊಳ್ಳೋಕ್ಕೆ ಪಾಪ ತಡ್ದಾಡ್ತಾ ಇದ್ದಾರೆ. ಎಲ್ಲರಿಗೂ ಬಾಳೆಹಣ್ಣು ಡಿಸ್ಟ್ರಿಬ್ಯೂಷನ್. ಪೂಜೆ ಎಲ್ಲ ಮುಗೀತು. ಇಷ್ಟೇ ನಾಗರ ಪೂಜೆ. ಮಾತಾಡೋಂಗಿಲ್ಲ. ಮನೆಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಂಟ್ರೋನು ಕೂಡ ಕೊಟ್ಟಿರಲಿಲ್ಲ. ಮನೆಗೆ ಹೋದ್ಮೇಲೆ ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಪೊಂಗಲ್ ತಿನ್ಬೇಕು ಇವಾಗ. ಪ್ರಸಾದ ಕೊಡಮ್ಮ ನನಗೊಂಚೂರು. ಕೊಡ್ಮಮ್ಮಿ. ಚೂರು ಎಲ್ಲ ತಿಂತಾ ಇದ್ದಾರೆ ಪ್ರಸಾದ. ಪೊಂಗಲ್ ಗೈಸ್, ನಾನೇ ಕಾಣಿಸ್ತಾ ಇಲ್ಲ, ಕರಿ ಮೂತಿ ಥರ ಇದ್ದೀನಿ. ಒಟ್ಟು ಪೊಂಗಲೆಲ್ಲ ಇಕ್ಬೇಡ, ಬರೀ ಅನ್ನ ಸಾರ್ಬೇಕಾದ್ರೆ ಮಿಕ್ಸರ್ ತಿನ್ಕೋತೀವಿ. ಚೆನ್ನಾಗಿ ಮಾಡೋ ಪೊಂಗಲು. ಎಮ್ಮಿ ಗೈಸ್ ಪೊಂಗಲು. ಎಲ್ಲರೂ ತಿಂತಾ ಇದ್ದಾರೆ. ಕೊಟ್ಟುಬಿಡಮ್ಮ ಕಲಿಸಿ ಸಾರು ಇಟ್ಬಿಟ್ಟು ಬೇಕಾದ್ರೆ ಮನೆ ತಿನ್ಕೋತೀವಿ. ನೋಡಿ ನನ್ನ ತಂಗಿ ತುತ್ತು ಕೊಡ್ತಾ ಇದ್ದಾಳೆ. ತುತ್ತು ಅವಳು ತಿಂತಾ ಇದ್ದಾಳೆ. ನಾನು ಅನ್ನ ಸಾಂಬಾರು ಇಲ್ಲೇ ತಿನ್ಕೊಂಡು ಹೋಗ್ಬೇಕು ಅಂತ. ತುಂಬ ಇಷ್ಟ ಸಾಂಬಾರು. ಏನು ಸಾಂಬಾರು ಅಂದರೆ ಅವರೆಕಾಯಿ, ಹಸಿ ಅಲ್ಲ ಒಣಗಿದ ಅವರೆಕಾಳು. ಚೆನ್ನಾಗಿದೆ. ಅಮ್ಮ ಸೂಪರಾಗಿ ಮಾಡಿ, ಸೂಪರ್ ಆಗೈತೆ ಮಮ್ಮಿ. ಸೂಪರ್ ಸಾಂಬಾರು. ತಿನ್ಸು ಮಮ್ಮಿಗೆ ಅಂತಿತ್ತು. ತಿನ್ಸು, ವಿಡಿಯೋ ಮಾಡ್ತೀನಿ. ತಿನ್ಸು ಬಾಯಿಗೆ ಇಕ್ಕು. ಚೆನ್ನಾಗಿ ಇನ್ನೊಂದು ಲಾಸ್ಟ್ ಆ್ಯಂಡ್ ಫಸ್ಟ್ ತುತ್ತು ಇದ್ದಾರೆ. ಇದು ನಾಗರ ತಾಳಿ ಅಂತೇಳಿ ತೋರ್ಸಿ. ಫಸ್ಟ್ ನನಗೆ ಆಗ್ತಾಯಿದ್ರು, ಇವಾಗ ಅವಳಿಗೆ ಆಗ್ತಾಯಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ನನಗೆ ಆಗ್ತಾಯಿದ್ದು. ಇವಾಗೆಲ್ಲ ಮುಗೀತು, ತಿಂದ್ವಿ. ಇವಾಗ ಹೋಗ್ತಾ ಇದ್ದೀವಿ. ಕತ್ಲೆ ಇದೆ ಫುಲ್ಲು ಸುತ್ತಮುತ್ತ. ಫಸ್ಟ್ ಟೈಮ್ ಈ ಹೊಸ ಮನೆಗೆ ಬಂದಮೇಲೆ ನಾಗರು ಮಾಡ್ತಾ ಇರೋದು. ಫಸ್ಟ್ ಟೈಮ್ ಚೆನ್ನಾಗಿತ್ತು. ಮನೆಗೆ ಹೋದ್ಮೇಲೆ ತಿಂತೀನಿ. ಹೆಂಗೆ ಮಾಡಿದ್ದಾರೆ ಅಂತ ಸಾಂಬಾರು ತೋರಿಸ್ತೀನಿ ಮನೆಗೆ ಹೋದ್ಮೇಲೆ. ಇವಾಗ ಮಣ್ಣು ಎತ್ಕೋತಾ ಇದ್ದಾಳೆ. ಅದು ಕತ್ತಿಗೆಲ್ಲ ಡಬ್ಬ ಕೊಡ್ಸನ್ವಿ. ಇಷ್ಟು ತೋರಿಸ್ಬೋದು ನಾಗರ ತಾಳಿ. ಏನಾಗಲ್ಲ, ವೀಡಿಯೋದಲ್ಲಿ ತೋರಿಸ್ಬೋದು. ಮುಂಚೆ ನಮ್ಮ ಹತ್ರ ಇತ್ತು, ಅದನ್ನ ನಮ್ಮ ಮಮ್ಮಿ ಕೊಟ್ಬಿಟ್ಟಿದ್ರು. ತೋರಿಸಿ. ಮುಂಚೆ ನಾವೇ ಮಾಡ್ತಾಯಿದ್ವಿ ನಮ್ಮಪ್ಪ ಇದ್ದಾಗ. ನಮ್ಮ ಮಮ್ಮಿ ಆಮೇಲೆ ನಮ್ಮಪ್ಪ ತೀರೋದಾಗ ಕೊಟ್ಬಿಟ್ಟಿದ್ರು. ಮತ್ತೆ ಇವಾಗ ನಾವೇ ತೊಗೊಂಡಿದ್ದೀವಿ ಹೊಸ. ಅದು ತೋರಿಸು. ನೋಡಿ ಗೈಸ್, ಇದೇನೆ ತಾಳಿ. ಇದು ನಾಗರ ಚಿನ್ನದ್ದು ನೋಡಿ. ಇದನ್ನೆಲ್ಲರೂ 5 ನಿಮಿಷ ಕಟ್ಕೊತಾರೆ. ಅವಾಗ ಫಸ್ಟ್ ನಾನೇ ಕಟ್ಕೋತಿದ್ದೆ ಚಿಕ್ಕ ವಯಸ್ಸಲ್ಲಿ. ನನಗೆ ಇಷ್ಟ ಈ ಥರ ಕಟ್ಕೊಳ್ಳೋಕ್ಕೆ. ಇವಾಗ ಯಶಿಕಂಗೆ ಅದೇ ರೀತಿ ಫೀಲಿಂಗ್ಸು, ಅವಳು ಕಟ್ಕೋಬೇಕು ಅಂತ ಹೇಳಿ. ಸರಿ, ಇವಾಗ ಎಲ್ಲರಿಗೂ ನಾಗರದ್ದು ಇಕ್ತಾ ಇದ್ದಾಳೆ. ಇಷ್ಟೇ, ನಾವು ಯಾವಾಗಲೂ ಇಷ್ಟ ಜನ ಬರೋದು. ಎಲ್ಲ ಮೆತ್ಕೋತದೆ. ನನಗೂ ಮೆತ್ಬಾ. ಅಮ್ಮಂಗೆ ಮೆಕ್ತಾ ಅಷ್ಟೇ ಗಾಯ್ಸ್. ಇವಾಗ ಹೋಗ್ತಾ ಇದ್ವಿ. ಅವಳಿಗೆಲ್ಲ ಮೆತ್ತೋತಾ ಇದ್ದಾಳೆ. ಬಂದಿದ್ದಾಳೆ. ಇಷ್ಟೇ. ಕುಂಕುಮ ಇಕ್ಕೊಳ್ಳೋದು, ಕತ್ತಿಗೆ ಮೆತ್ಕೊಳ್ಳೋದು, ಕೈಗೆ ಹಾಕ್ಕೊಳ್ಳೋದು ಮಣ್ಣು ತಿನ್ನೋದು ಕೆಮ್ಮಣ್ಣು ಅಷ್ಟೇ ಗಾಯ್ಸ್. ಇವಾಗ ಮನೆಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ನಮ್ಮ ಅಕ್ಕ ನಡ್ಕೊಂಡು ಹೋಗಬೇಕು. ನಮ್ಮಮ್ಮ ಗಾಡೀಲಿ ಹೋಗ್ತಾರೆ ಅಷ್ಟೇ. ಅಷ್ಟೇ. ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಅಕ್ಕನೂ ಚಪ್ಪಲಿ ಹಾಕಿದ್ದಾಳೆ, ಮತ್ತು ನಾನು ಕೂಡ ಸ್ಲಿಪ್ಪರ್ ಹಾಕಿದ್ದೀನಿ. ಸರಿನಾ? ಇವಾಗ ಒಂದು ತ್ಯಾಗ ಮಾಡಬೇಕಲ್ಲ ಫ್ರೆಂಡ್ಸ್. ಅದಕ್ಕೇನೆ ನಾನು ಒಂದು ಚಪ್ಪಲಿ ಕೊಡ್ತೀನಿ, ಅವಳೊಂದು ಚಪ್ಪಲಿ ಹಾಕ್ಕೊಳ್ಳಿ. 3 ಜನ. ಇವಾಗ ನೋಡಿ ಗಾಯ್ಸ್, ನಾನೊಂದು ಚಪ್ಪಲಿ ಹಾಕ್ಕೊತೀನಿ, ಅವಳೊಂದು ಚಪ್ಪಲಿ ಹಾಕ್ಕೊಳ್ಳಿ ಅಲ್ವಾ. ತಗೊಳ್ಳಿ ಒಂದು ಚಪ್ಪಲಿ. ನಾನು ಅವಳೊಂದು ಕಾಲಲ್ಲಿ ಬರೀ ಇವಳೊಂದು ಕಾಲಲ್ಲಿ ಹೂವು ನೋಡಿ ಗೈಸ್. ನೋಡಲಿ ಅಂತ ತಿರುಗಿಸ್ತಾವಳೆ. ಹೂವು ಇದು ಯಾವತ್ತು ಹಾಕ್ತೀನಿ ಅಂದರೆ ವಿಡಿಯೋ ಎಡಿಟ್ ಮಾಡ್ತೀನಿ. ನಾಳೆಗೆ ನಾಡ್ದು ಹಾಕ್ಬಿಡ್ತೀನಿ.
ಮೂರು ವಿಡಿಯೋ ಗೈಸ್. ನಂಗೆ ಗೋಬಿ ಮಂಚೂರಿ ತಿನ್ಬೇಕು ಅನಿಸ್ತೈತೆ. ನನ್ನ ತಂಗಿ ಕೆಲ್ಸಕ್ಕೆ ಹೋಗ್ತಾಳಲ್ಲ, ಗೋಬಿ ಕೊಡಿಸಿ ಅಂದರೆ ಕೊಡಿಸ್ತಾ ಇಲ್ಲ. ಸಕ್ಕದಾಗಿದೆ ಸಾಂಬಾರು, ಎಮ್ಮೆಯಾಗಿದೆ ಸಾಂಬಾರು. ಮನೆಗೆ ಹೋಗಿ ಅನ್ನ ಮುದ್ದೆ ತಿಂದು 3 ಜನನೇ ಹೋಗ್ತಾ ಇದ್ದೀವಿ. ಆದರೆ ನಾನು ತಂಗಿ ಏನಿಲ್ಲ ಗೈಸ್, ಅದೆಲ್ಲ ಹೇಳಲ್ಲ. ಎಲ್ಲ ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಬೈ 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 ಬೈ. ಮುದ್ದೆ ಮತ್ತು ಅವರೆಕಾಳು ಸಾಂಬಾರು. ಇಲ್ಲ ಗೈಸ್, ಒಂದೇ ಮುದ್ದೆ ಇದೆ ಗೈಸ್. ನೋಡಿ ಹಿಂಗೆ ಮಾಡಿ ನೋಡೆ ಮಮ್ಮ ಅನ್ನ ಎಲ್ಲ ಹೆಂಗೆ ಹೇಳಿದ್ಲು ನೋಡಿ ಗಾಯ್ಸ್. ಮಾಡಿ ಮುದ್ದೆನ ಮಾಡಿ ಡಿಪ್ ಮಾಡಿ ಎಮ್ಮೆ ಆಗಿದೆ. ತಿಂದಾದ್ಮೇಲೆ ಸಿಗ್ತೀನಿ ನಿಮಗೆ. ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಇದು ಹಳೆ ಊರಮ್ಮ ಅಂತ ಹೇಳಿ ಮಾಡ್ತೀವಿ. ಕೋಳಿ ಎಲ್ಲ ಕುಯ್ತಿದ್ದು ರಕ್ತ ಎಲ್ಲ ತೋರಿಸ್ಬಾರ್ದು ಅಂತ ಹೇಳಿ ಬರೀ ಕೋಳಿ ಮಾತ್ರ ಸ್ವಲ್ಪ ಹಿಂಗೆ ತೋರಿಸ್ತಾ ಇದ್ದೀನಿ. ನಮ್ಮಮ್ಮ ಎಲ್ಲ ರೆಡಿ ಮಾಡಿದರು ಪೂಜೆಗೆ. ನನ್ನ ತಂಗಿ ಆಫೀಸ್ಗೆ ಹೋಗಿದ್ಲು, ಅವಳು ಬಂದಿರಲಿಲ್ಲ. ಅವಳು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ನಾವೇ ಎಲ್ಲ ಆರತಿಗೆಲ್ಲ ತಂಬಿಟ್ಟೆಲ್ಲ ಮಾಡಿದ್ರಿ. ನಮ್ಮಪ್ಪ ಇದ್ದಾಗ ತುಂಬ ಜೋರಾಗೆ ಮಾಡ್ತಾಯಿದ್ವಿ. ಇವಾಗ ಹೊಸ ಮನೆಗೆ ಬಂದಮೇಲೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದೆಲ್ಲ. ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವರ್ಷಕ್ಕೆ ನಮ್ಮ ಮಮ್ಮಿಗೆ ಅದೆಲ್ಲ ಬ್ಲಡ್ ಎಲ್ಲ ತೋರಿಸ್ಬಾರ್ದು, ಮಮ್ಮಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟರೆ ನಮ್ಮ ಅಮ್ಮ ಇದಕ್ಕಿಂತ ಚೆನ್ನಾಗೇ ಮಾಡ್ತಾರೆ. ಎಲ್ಲರೂ ಫ್ಯಾಮಿಲಿ ಎಲ್ಲ ಕರೆದು ಮಾಡ್ತಾಯಿದ್ರಿ. ಇವಾಗ ಸಿಂಪಲ್ಲಾಗಿ ನಾವೇ ಮಾಡ್ತಾಯಿದ್ದೀವಿ. ಹಾಗೆ ವಾಲೆ ಎಲ್ಲ ಕಿವಿಗೆ ಹಾಕ್ಕೊಂಡಿಲ್ಲ, ಹಂಗೆ ಬೇಗ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತು 3 ನಾಮ ಎಲ್ಲ ಹೇಳಿತಾಳೆ. ನಮ್ಮ ಅಕ್ಕನೇ ರೆಡಿಯಾದ ಅರಿಶಿನ ಎಲ್ಲ ಕುಂಕುಮ ಎಲ್ಲ ಇಟ್ಟು ಅವಳ ಎಲ್ಲನೂ ನಾನು ಬನಿಶಕ್ನ ಮಾಡಿಬಿಡ್ತಾಳೆ. ಹಾಗೆ ದೇವ್ರ ಮನೆ ಎಲ್ಲ ಚೆನ್ನಾಗೇ ಪೂಜೆ ಮಾಡಿದರು. ಇವತ್ತು ಕೂಡ ನೆನ್ನೆ ಥರನೇ ಹೂವು ಎಲ್ಲ ಚೇಂಜ್ ಮಾಡಿ ನಮ್ಮ ಮಮ್ಮಿನೇ ಮಾಡ್ತಾರೆ. ನಮ್ಮ ಅಕ್ಕ ಎಲ್ಲ ನಮ್ಮ ಮಮ್ಮಿನೇ ಆಲ್ಮೋಸ್ಟ್ ಎಲ್ಲ ನಮ್ಮ ಮಮ್ಮಿನೇ ಪೂಜೆ ಮಾಡೋದು. ನಮ್ಮ ಅಕ್ಕ ಎಲ್ಲ ರೆಡಿ ಮಾಡಿಕೊಟ್ರೆ ನಮ್ಮ ಮಮ್ಮಿಗೆ ಅವರೇ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಪೂಜೆ ಮಾಡಬೇಕು. ನೆನ್ನೆನೆಲ್ಲ ಹೂವನ್ನೆಲ್ಲ ಚೇಂಜ್ ಮಾಡಿ ದೀಪ ಎಲ್ಲ ಹಚ್ಚಿದ್ರು. ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿರೋದು, ಅಡುಗೆ ಮಾಡೋದು ತಿನ್ನೋದು ಯಾವುದೇ ವೀಡಿಯೋ ಮಾಡ್ಕೊಂಡಿಲ್ಲ. ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಬ್ಲಡ್ನ ತೋರಿಸ್ಬಾರ್ದು ಅಂತಾರೆ. ಅದನ್ನು ಸ್ವಲ್ಪ ಇದು ಮಾಡಬೇಕು ಅದನ್ನು. ಹಾಗೆ ನಮ್ಮ ಅಕ್ಕಂದು ನಮ್ಮ ಭಾವದ ಆ್ಯನಿವರ್ಸರಿ ಇತ್ತು. ಅದು ಸೆಲೆಬ್ರೇಷನ್ ಮಾಡಿದ್ರು. ಅದನ್ನು ಕೂಡ ಸ್ವಲ್ಪ ಅಟ್ಯಾಚ್ ಮಾಡಿದ್ದೀನಿ. ಹ್ಯಾಪಿ ಆ್ಯನಿವರ್ಸರಿ, ಬಿಲೇಟೆಡ್ ವಿಶ್ ಮಾಡ್ತಾಯಿದ್ದೀನಿ. ವಿಡಿಯೋ ಲೇಟಾಗಿ ಬರ್ತಾಯಿದೆ ಅಲ್ವಾ, ಅದಕ್ಕೆ ಬಿಲೇಟೆಡ್ ವಿಶ್ ಮಾಡಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳಿ. ಹಾಗೆ ಶಿಕಾನು ಕೂಡ ಎಲ್ಲ ಸೇರಿ ಕೇಕ್ ಕಟ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. 2 ಡೇಸ್ ಬ್ಲಾಗು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ನಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ನು ಸಪೋರ್ಟ್ ಮಾಡಿ. ಎಂತೆಂಥ ವೀಡಿಯೋಸ್ ನೋಡಿ ಬೆಳೆಸ್ತೀರಾ, ನಮ್ಮ ವೀಡಿಯೋಸಿಗೆ ನೋಡಿ ಕೂಡ ಬೆಳೆಸಿ. ಆದರೂ ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ವೀಡಿಯೋಸ್ ನೋಡ್ತಾ ಇದ್ದಾರೆ, ಕಮೆಂಟ್ ಮಾಡಿ, ಎಕ್ಸ್ಪೆಷಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರಿಂದ ಪ್ರತಿಯೊಂದು ಯೂಟ್ಯೂಬರ್ಗೂ ಕೂಡ ಮೋಟಿವ್ ಆಗುತ್ತೆ. ಅಪ್ಪ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ, ಹೆಚ್ಚಿಗೆ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಪ್ಲೀಸ್ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಿಜವಾಗ್ಲೂ ಯಾಕೆ ಯೂಟ್ಯೂಬ್ ರೆಕಮೆಂಡೇ ಮಾಡ್ತಾಯಿಲ್ಲ ವೀಡಿಯೋ ಅಂತ ಅನ್ನಿಸ್ತೈತೆ ನನಗೆ ಒಂದೊಂದು ಸತಿ. ಎಷ್ಟು ಕಷ್ಟಪಟ್ಟು ತಮ್ಲೈನು, ಟೈಟಲ್ ಆಗಿರ್ಬೋದು, ಎಡಿಟ್ ಮಾಡೋಕ್ಕಾಗಿರ್ಬೋದು, ಎಷ್ಟು ಕಷ್ಟಪಟ್ಟು ಎಡಿಟ್ ಮಾಡ್ತೀರಿ. ಅದೇ ರೀತಿ ನೀವು ಕೂಡ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವೀಡಿಯೋ ಏನಾದರೂ ನಿಮ್ಗೇನಾದರೂ ಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ನಿಮ್ಮ ಮುಂದೆ ಕಂಟೆಂಟ್ನ ತೊಗೊಂಬರೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬರೋ ತನಕ ಮಿಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.